ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟು ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್, ಒಂದು ಮುಳ್ಸೌತೆಕಾಯಿಯಿಂದ ಮಾಡುವಂಥ ಸ್ವೀಟ್ ಕಡುಬು. ತುಂಬ ಚೆನ್ನಾಗಿರ್ತದೆ ಈ ಕುಕ್ಕುಂಬರ್ ಕಡುಬು. ಬೆಳಗಿನ ಬ್ರೇಕ್ಫಾಸ್ಟಿಗೆ ತುಂಬ ಚೆನ್ನಾಗಿರ್ತದೆ. ಸ್ವೀಟ್ ಇಷ್ಟಪಡುವವರು ಈ ಥರ ಒಂದು ರೆಸಿಪಿ ಮಾಡ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರ್ತದೆ. ಅಷ್ಟು ಸೂಪರಾಗಿ ಬರ್ತದೆ ಫ್ರೆಂಡ್ಸ್, ಗೊತ್ತುಂಟಾ? ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಒಳಗೆ ಗೊತ್ತಾಗ್ತದೆ ಅದು ಮುಳ್ಸೌತೆಕಾಯಿ ಎಲ್ಲ ನಾವು ತುರಿದು ಹಾಕಿ ಮಾಡಿದ್ದಂಥ ರೆಸಿಪಿ. ಅಷ್ಟು ಚೆನ್ನಾಗಿ ಬರ್ತದೆ ನೋಡಿ. ಕಾಯಿ ಬೆಲ್ಲ ಎಲ್ಲ ಹಾಕಿದ್ದೇವಲ್ವ, ಎಲ್ಲ ಬ್ಲೆಂಡ್ ಆಗಿ ತುಂಬ ಚೆನ್ನಾಗಿ ಒಂದು ಟೇಸ್ಟ್ ಕೊಡ್ತದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾಗ್ತದೆ ನೋಡಿ, ಸಾಫ್ಟಾಗಿ ಬಂದಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್. ಹಾಗೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಹಾಗೆ ಈ ಕುಕ್ಕುಂಬರ್ ಕಡುಬು ಮಾಡುವ ವಿಧಾನವನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ನಾನಿಲ್ಲಿ 2 ಮುಳ್ಸೌತೆಕಾಯಿ ತಗೊಂಡಿದ್ದೇನೆ, ಕುಕ್ಕುಂಬರ್ 2 ತಗೊಂಡಿದ್ದೇನೆ. ಹಾಗೆ ಒಂದು ಬೌಲಲ್ಲಿ ರೈಸ್ ರವೆ ತಗೊಂಡಿದ್ದೇನೆ ನೋಡಿ, ಅಕ್ಕಿ ತರಿ ತಗೊಂಡಿದ್ದೇನೆ ನೋಡಿ, 1 ಬೌಲ್ ತಗೊಂಡಿದ್ದೇನೆ ನಾನು. ಹಾಗೆ ಒಂದು ಚಿಕ್ಕ ಬೌಲಲ್ಲಿ ಕಾಯಿ ತುರಿ ತಗೊಂಡಿದ್ದೇನೆ. ಇದು ರೈಸ್ ಅಕ್ಕಿ ತರಿ ಜಾಸ್ತಿ ಇದೆ, ಹಾಗೆ ಕಾಯಿ ತುರಿ ಸ್ವಲ್ಪ ಕಡಿಮೆ ಇದೆ. ಹಾಗೆ 2 ಸ್ಪೂನು ರೈಸ್ ಫ್ಲೋರ್ ತಗೊಂಡಿದ್ದೇನೆ ನೋಡಿ, ಅಕ್ಕಿ ಹಿಟ್ಟು ತಗೊಂಡಿದ್ದೇನೆ. ಹಾಗೆ ಶುಂಠಿ ಪೌಡ್ರ್ ತಗೊಂಡಿದ್ದೇನೆ ಸ್ವಲ್ಪ. ಹಾಗೆ ಏಲಕ್ಕಿ ಪೌಡರ್ ಸ್ವಲ್ಪ ತಗೊಂಡಿದ್ದೇನೆ. ಶುಂಠಿ ಪೌಡರ್, ಏಲಕ್ಕಿ ಪೌಡರ್ ಸ್ವಲ್ಪ ತಗೊಂಡಿದ್ದೇನೆ. ಹಾಗೆ ನಾನು ಬೆಲ್ಲ ತಗೊಂಡಿದ್ದೇನೆ ಫ್ರೆಂಡ್ಸ್. ಬೆಲ್ಲ ಇಂತಿಷ್ಟೇ ಅಂತ ಏನಿಲ್ಲ, ಸ್ವೀಟ್ ನೋಡ್ಕೊಂಡು ಹಾಕ್ಬೋದು. ನಾನಿಲ್ಲಿ ಒಂದು 3/4 ಬೌಲ್ ತಗೊಂಡಿದ್ದೇನೆ. ಈಗ ನಾವು ಮುಳ್ಸೌತೆಕಾಯಿಯನ್ನು ತುರ್ಕೊಳ್ಬೇಕಾಗ್ತದೆ ಫ್ರೆಂಡ್ಸ್, ಆಯಿತಾ? ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೇನೆ, ಮುಳ್ಸೌತೆಕಾಯಿ ತೊಳೆದಿಟ್ಕೊಂಡಿದ್ದೇನೆ. ಇದನ್ನು ನಾವು ತುರಿಬೇಕಾಗ್ತದೆ. ಈ ಥರ ಒಂದು ಇದರಲ್ಲಿ ತುರಿಯೋಣ. ನೋಡಿ, 2 ಕಡೆ ಕಟ್ ಮಾಡ್ಕೊಂಡಿದ್ದೇನೆ. ಈಗ ತುರಿತೇನೆ ನಾನು. ಸ್ಕಿನ್ ಏನು ತೆಗೆಯೋದು ಬೇಡ ಫ್ರೆಂಡ್ಸ್, ಇರಲಿ ಆಯಿತಾ? ಎಳೆದಿರ್ತದಲ್ವಾ, ಬಲ್ತದ್ದಾದರೆ ನೀವು ಸ್ಕಿನ್ ತಗೊಳ್ಳಿ. ನಾನು 2 ತುರಿತೇನೆ ಫ್ರೆಂಡ್ಸ್, ಆಯಿತಾ? ನೋಡಿ ಫ್ರೆಂಡ್ಸ್, ನಾನು ಎಲ್ಲವನ್ನು ತುರ್ಕೊಂಡಿದ್ದೇನೆ. ಇಷ್ಟು ತುರಿ ಸಿಕ್ಕಿದೆ ನೋಡಿ 2 ಮುಳ್ಸೌತೆಕಾಯಿಯಲ್ಲಿ. ಈ ಥರ ತುರಿದಿಟ್ಕೊಳ್ಬೇಕಾಗ್ತದೆ. ಈಗ ಫ್ರೆಂಡ್ಸ್, ನಾವು ಈ ಕಾಯಿ ತುರಿ ಉಂಟಲ್ಲ, ಕಾಯಿ ತುರಿಯನ್ನು ನಾವೊಂದು ಚಿಕ್ಕ ಮಿಕ್ಸಿ ಜಾರಿಗೆ ಹಾಕಿ ನಾವು ರುಬ್ಕೊಳ್ಬೇಕಾಗ್ತದೆ. ಇದನ್ನು ನಾನು ರುಬ್ಕೊಂಡು ಬರ್ತೇನೆ. ವಾಟರ್ ಆ್ಯಡ್ ಮಾಡಲಿಕ್ಕಿಲ್ಲ, ಹಾಗೆ ರುಬ್ಕೊಳ್ಳುವ. ಇದನ್ನು ನಾನು ರುಬ್ಕೊಂಡು ಬರ್ತೇನೆ, ತರಿಯಾಗಿ ರುಬ್ಕೊಂಡು ಬರ್ತೇನೆ ಫ್ರೆಂಡ್ಸ್. ನೋಡಿ, ಕಾಯಿ ಕೂಡ ನಾನು ರುಬ್ಕೊಂಡು ಬಂದಿದ್ದೇನೆ. ಇದೇ ಥರ ಇರಲಿ, ಆಯಿತಾ? ನೋಡಿ, ಈಗ ನಾವು ಈ ತುರಿಯನ್ನು, ಕುಕ್ಕುಂಬರ್ ತುರಿಯನ್ನು ನಾವು ಇದಕ್ಕೆ ಹಾಕ್ಕೊಳ್ಳುವ. ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತೇನೆ. ನಮಗೆಲ್ಲ ಮಿಶ್ರಣ ಒಟ್ಟು ಕಲಿಸ್ಲಿಕ್ಕೆ ಚೆನ್ನಾಗಿರ್ತದೆ, ಅದಕ್ಕೋಸ್ಕರ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತೇನೆ. ಫ್ರೆಂಡ್ಸ್, ಈಗ ಈ ಕಾಯಿ ತುರಿಯನ್ನು ಕೂಡ ನಾನು ಹಾಕ್ಕೊಳ್ತೇನೆ, ರುಬ್ಬಿದಂಥ ಕಾಯನ್ನು. ಹಾಗೆ ಕೂಡ ತುರಿದು ಹಾಗೆ ಹಾಕ್ಕೊಳ್ಬೋದು, ಆದರೆ ಹೀಗೆ ಸ್ವಲ್ಪ ರುಬ್ಬೋದ್ರಿಂದ ಚೆನ್ನಾಗಿ ಸಾಫ್ಟಾಗಿ ಬರ್ತದೆ, ಚೆನ್ನಾಗಿರ್ತದೆ. ಹಾಗೆ ಕೂಡ ಹಾಕ್ಕೊಳ್ಬೋದು ಫ್ರೆಂಡ್ಸ್. ಇನ್ನು ಮಿಕ್ಸಿಗೆ ಹಾಕಿ ರುಬ್ಕೊಂಡೇ ಮಾಡಬೇಕಂತ ಏನಿಲ್ಲ, ಹಾಗೆ ಕೂಡ ಹಾಕಿ ಮಾಡ್ಬೋದು, ಆಯಿತಾ? ಈಗ ಫ್ರೆಂಡ್ಸ್, ನಾನು ಇದು ರೈಸ್ ರವೆ ಉಂಟಲ್ಲ, ಇದನ್ನು ಹಾಕ್ತೇನೆ, ಅಕ್ಕಿ ತರಿಯನ್ನು. ನಾನು ಎಲ್ಲ ಹಾಕುವುದಿಲ್ಲ ಒಟ್ಟಿಗೆ, ಇಷ್ಟು ಇಟ್ಕೊಂಡಿದ್ದೇನೆ. ನೋಡ್ಕೊಂಡು ಹಾಕ್ಕೊಳ್ಬೇಕಾಗ್ತದೆ. ನಮ್ಮ ಮುಳ್ಸೌತೆಕಾಯಿಗೆ ಎಷ್ಟು ಹಿಡಿತದೆ ಅಷ್ಟೇ ಹಾಕ್ಕೊಳ್ಬೇಕು. ಜಾಸ್ತಿ ಹಾಕಿದರೆ ಗಟ್ಟಿ ಆಗ್ತದೆ, ಚೆನ್ನಾಗಿರೋದಿಲ್ಲ. ಇನ್ನೊಂದು ಸ್ವಲ್ಪ ಹಾಕ್ತೇನೆ ಫ್ರೆಂಡ್ಸ್, ಆಯಿತಾ? ನೋಡಿ, ಇಷ್ಟೇ ಸಾಕು, ಇದು ಹಾಕುವುದಿಲ್ಲ ನಾನು, ಇಷ್ಟೇ ಸಾಕಾಗ್ತದೆ. ಹಾಗೆ ನಾನು ಈ ರೈಸ್ ಫ್ಲೋರನ್ನು ಹಾಕ್ತೇನೆ, ಅಕ್ಕಿ ಹಿಟ್ಟನ್ನು ಹಾಕ್ತೇನೆ. ಹಾಕೋದ್ರಿಂದ ಚೆನ್ನಾಗಿ ಸಾಫ್ಟಾಗಿ ಬರ್ತದೆ ಫ್ರೆಂಡ್ಸ್. ನಾವು ಅಕ್ಕಿ ಹಿಟ್ಟು ಹಾಕೋದ್ರಿಂದ ಚೆನ್ನಾಗಿ ಬರ್ತದೆ. ಹಾಗೆ ಏಲಕ್ಕಿ, ಹಾಗೆ ಶುಂಠಿ ಪೌಡರ್ ಹಾಕ್ತೇನೆ. ಶುಂಠಿ ಪೌಡರ್ ಆಪ್ಷನಲ್ ಇದ್ದರೆ ಹಾಕ್ಕೊಳ್ಳಿ. ಹಾಗೆ ನಾನು ಜಾಗ್ರಿ ಕೂಡ ಹಾಕ್ತೇನೆ, ಬೆಲ್ಲ.
ನಿಮಗೆ ಎಷ್ಟು ಸಿಹಿ ಬೇಕೋ ಅದಕ್ಕನುಗುಣ ಹಾಕ್ಕೊಳ್ಳಿ. ಇಷ್ಟೇ ಹಾಕ್ಕೊಳ್ಬೇಕಂತಿಲ್ಲ. ಸ್ವೀಟ್ ಜಾಸ್ತಿ ತಿನ್ನೋರಿದ್ದರೆ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ತಿನ್ನೋರಿದ್ದರೆ ಕಡಿಮೆ ಹಾಕ್ಕೊಳ್ಳಿ. ಹಾಗೆ ಫ್ರೆಂಡ್ಸ್, ಉಪ್ಪು ಹಾಕ್ತೇನೆ. ಉಪ್ಪು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ನೋಡ್ಕೊಂಡು ಹಾಕ್ಕೊಳ್ಬೋದು. ಯಾಕೆಂದರೆ ಸ್ವೀಟ್ ಅಲ್ವ, ಹಾಗಾಗಿ ಜಾಸ್ತಿ ಹಾಕ್ಕೊಳ್ಬೇಡಿ. ಇದೆಲ್ಲವನ್ನು ನಾನು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ತೇನೆ ಫ್ರೆಂಡ್ಸ್, ಆಯಿತಾ? ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರ್ತದೆ. ನೋಡಿ ಫ್ರೆಂಡ್ಸ್, ಹೇಗೆ ನೀರು ಬಿಟ್ಕೊಂಡಿದೆ ಅಲ್ವಾ? ಆಗ ಡ್ರೈ ಇತ್ತು ನೋಡಿ. ಅದು ಕುಕ್ಕುಂಬರಲ್ಲಿ ತುಂಬ ನೀರು ಇರ್ತದೆ ಅಲ್ವಾ, ಹಾಗಾಗಿ ನೀರು ಬಿಟ್ಕೊಳ್ತದೆ. ನಾವು ನೀರು ಹಾಕುವ ಅವಶ್ಯಕತೆ ಇಲ್ಲ. ಹಾಗೆ ಬೇಕಿದ್ದರೆ ಸ್ವಲ್ಪ ಹಾಕ್ಕೊಳ್ಬೋದು, ಡ್ರೈ ಅನಿಸಿದರೆ ಸ್ವಲ್ಪ ಹಾಕ್ಕೊಳ್ಬೋದು, ಜಾಸ್ತಿ ಅಲ್ಲ. ಒಂದು 2-3 ಟೇಬಲ್ ಸ್ಪೂನ್ ಹಾಕ್ಕೊಳ್ಬೋದು. ಬೆಲ್ಲ ಕೂಡ ಹಾಗೆ ನಾನು ಎಲ್ಲ ಹಾಕ್ಕೊಳ್ಳಿಲ್ಲ, ಇಷ್ಟಕ್ಕೆ ಸಾಕಾಗಿದೆ. ನಾವು ಹೀಗೆ ಒಮ್ಮೆ ಒಂದು ಸರಿ ಹೀಗೆ ಇದು ಮಾಡಿ ಚೆಕ್ ಮಾಡಿ ನೋಡ್ಬೋದು ಬಾಯಿಗೆ ಹಾಕಿ. ಸ್ವೀಟ್ ಸಾಕು ಅನಿಸಿದರೆ ಮತ್ತೆ ಬೆಲ್ಲ ಹಾಕೋದು ಬೇಡ. ನನಗೆ ಇಷ್ಟೇ ಸಾಕಾಯಿತು, ನಾನಿಷ್ಟು ಇದು ಹಾಕೋದಿಲ್ಲ, ಇದು ಕರೆಕ್ಟ್ ಇದೆ. ಇದನ್ನು ನಾವು ಫ್ರೆಂಡ್ಸ್ ಒಂದು ಅರ್ಧ ಗಂಟೆ ಇಡಬೇಕು. ಒಂದು 2 ಗಂಟೆ ಇಟ್ಟರೆ ಒಳ್ಳೆಯದು. ಟೈಮ್ ಇಲ್ಲ ಅಂದರೆ ಒಂದು ಅರ್ಧ ಗಂಟೆ ಆದರೂ ಇರಬೇಕು. ಯಾಕೆ ಅಂದರೆ ಅಕ್ಕಿ ತರಿ ಇದೆಯಲ್ಲ, ಅದು ಸ್ವಲ್ಪ ಅದು ನೀರೆಲ್ಲ ಅಂಟ್ಕೊಳ್ತದೆ, ಚೆನ್ನಾಗಿರ್ತದೆ, ಅಂದರೆ ಹೀರ್ಕೊಳ್ತದೆ, ಸ್ವಲ್ಪ ನೆನೀತದೆ, ಆಗ ಸಾಫ್ಟಾಗಿ ಬರ್ತದೆ ಇಡ್ಲಿ. ಹಾಗೆ ಸಡನ್ನಾಗಿ ಹಾಗೆ ಮಾಡಿದರೆ ಅದು ಚೆನ್ನಾಗಿರೋದಿಲ್ಲ, ಸ್ವಲ್ಪ ಗಟ್ಟಿ ಬರ್ತದೆ ಇಡ್ಲಿ. ಅದಕ್ಕೋಸ್ಕರ ನಾವು ಇದನ್ನು ಒಂದು ಅರ್ಧ ಗಂಟೆ ಇಡ್ತೇನೆ ನಾನು. ಟೈಮ್ ಇದ್ದರೆ ಒಂದು 2 ಗಂಟೆ ಕೂಡ ಇಟ್ಟರೆ ಚೆನ್ನಾಗಿರ್ತದೆ. ನಾನು ಒಂದು ಅರ್ಧ ಗಂಟೆ ಇಡ್ತೇನೆ ಫ್ರೆಂಡ್ಸ್, ಆಯಿತಾ? ಓಕೆ, ಇದು ಒಂದು ಅರ್ಧ ಗಂಟೆ ಆದಮೇಲೆ ನಾವು ಕಡುಬಿಗೆ ರೆಡಿ ಮಾಡ್ಕೊಳ್ಳುವ. ಓಕೆ ಫ್ರೆಂಡ್ಸ್, ಈಗ ಅರ್ಧ ಗಂಟೆ ಆಗಿದೆ. ನೋಡಿ ನೀರು ಹೇಗೆ ಬಿಟ್ಕೊಂಡಿದೆ ಅಲ್ವಾ? ನೋಡಿ, ನೀರು ಚೆನ್ನಾಗಿ ಬಿಟ್ಕೊಂಡಿದೆ ನೋಡಿ. ಇದಕ್ಕೇನು ನೀರು ಹಾಕುವ ಅವಶ್ಯಕತೆ ಇಲ್ಲ. ಹೀಗೆ ಈ ಥರನೇ ಇರಬೇಕಾಯ್ತಾ? ತುಂಬ ಗಟ್ಟಿ ಇರಬಾರ್ದು. ಇದೇ ಥರ ತುಂಬ ನೀರಿದ್ದರೆ ಸ್ವಲ್ಪ ಹಿಟ್ಟು ಹಾಕ್ಕೊಳ್ಬೋದು ನೀವು. ಅದು ಅಕ್ಕಿ ರವೆ ಉಂಟಲ್ಲ, ಅದನ್ನು ಹಾಕ್ಕೊಳ್ಬೋದು, ಅಕ್ಕಿ ತರಿಯನ್ನು. ಇಲ್ಲಾಂದರೆ ಇಷ್ಟೇ, ಇದು ಕರೆಕ್ಟಾಗಿದೆ ನೋಡಿ, ಇಷ್ಟೇ ಇರಬೇಕಾಯ್ತಾ? ತುಂಬ ಗಟ್ಟಿ ಇದ್ದರೂ ಚೆನ್ನಾಗಿರೋದಿಲ್ಲ. ನಮಗೆ ಕಡುಬು ಕೂಡ ಹಾಗೆ ಗಟ್ಟಿ ಬರ್ತದೆ. ಇದಕ್ಕೆ ಈಗ ಸ್ವಲ್ಪ ತುಪ್ಪ ಹಾಕ್ತೇನೆ ಫ್ರೆಂಡ್ಸ್. ತುಪ್ಪ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರ್ತದೆ, ಅದಕ್ಕೋಸ್ಕರ ನಾನು ತುಪ್ಪ ಹಾಕ್ತೇನೆ. ನೋಡಿ, ಒಂದು ಸ್ಪೂನ್ ಹಾಕಿದ್ದೇನೆ ನಾನು ತುಪ್ಪ, ಆಯಿತಾ? ಆಪ್ಷನಲ್, ಹಾಕಿದರೆ ಚೆನ್ನಾಗಿರ್ತದೆ ನೋಡಿ. ನೀವು ಒಮ್ಮೆ ಹಾಕಿ ಮಾಡಿ ನೋಡಿ, ತುಂಬ ಚೆನ್ನಾಗಿರ್ತದೆ. ಈ ಸ್ವೀಟಿಗೆಲ್ಲ ತುಪ್ಪ ಬಿದ್ದರೆ ಚೆನ್ನಾಗಲ್ವಾ? ಮಜಾ ಕೊಡೋದು ನಮಗೆ ಆ ತುಪ್ಪದಿಂದನೇ. ತುಪ್ಪ ಮತ್ತು ಬನಾನಾ ಲೀವ್ಸ್ ಇದೆಲ್ಲ ಚೆನ್ನಾಗಿರ್ತದೆ. ಈ ಟ್ರೆಡಿಷ್ನಲ್ ನಾವು ರೆಸಿಪಿ ಮಾಡುವಾಗ ಬನಾನಾ ಲೀವ್ಸ್ ಎಲ್ಲ ಹಾಕಿದ್ರೇ ಅದು ಚೆನ್ನಾಗಿರೋದು. ಒಂಥರ ಘಮ ಮತ್ತು ಈ ಮುಳ್ಸೌತೆಕಾಯಿ ಘಮ ಅದೆಲ್ಲ ಒಟ್ಟಿಗೆ ಒಂದು ಚೆನ್ನಾಗಿ ಒಂದು ಟೇಸ್ಟ್ ಕೊಡ್ತದೆ. ಹಾಗೆ ತಿನ್ನುವಾಗ ಬಾಯೆಲ್ಲ ಹರಡ್ಕೊಳ್ತದೆ, ಆ ಘಮ ಉಂಟಲ್ಲ, ಬಾಯೆಲ್ಲ ಹರಡ್ಕೊಳ್ತದೆ. ಹಾಗಾಗಿ ನಾನು ಬನಾನಾ ಲೀವ್ಸ್ ಹಾಕಿನೇ ನಾನು ಮಾಡ್ತೇನೆ ನೋಡಿ. ಈಗ ನಾನು ಒಂದು ಪ್ಲೇಟ್ ತಗೊಂಡಿದ್ದೇನೆ ಫ್ರೆಂಡ್ಸ್. ನೋಡಿ, ತಟ್ಟೆ ತಗೊಂಡಿದ್ದೇನೆ, ಯಾವುದಾದ್ರೂ ಒಂದು ತಟ್ಟೆ ತಗೊಳ್ಳಿ. ಅದಕ್ಕೆ ನಾನು ಬನಾನಾ ಲೀವ್ಸ್ ಉಂಟಲ್ಲ, ಬಾಳೆ ಎಲೆ, ಇದನ್ನು ಹೀಗೆ ಕಟ್ ಮಾಡ್ಕೊಂಡಿದ್ದೇನೆ. ಇದಕ್ಕೆ ನಾನೀಗ ಸ್ವಲ್ಪ ತುಪ್ಪ ಹಾಕ್ತೇನೆ. ಆಪ್ಷನಲ್, ನಿಮ್ಮ ಹತ್ರ ಇಲ್ಲಾಂದರೆ ನೀವು ಬೇಡ, ಹಾಕೋದು ಬೇಡ. ಎಲ್ರಿಗೂ ಬಾಳೆ ಎಲೆಲ್ಲ ಸಿಗುವುದಿಲ್ಲ ಸಡನ್ನಾಗಿ. ಹಾಗೆ ನೀವು ಇದು ಮಾಡ್ಬೋದು, ಹಾಗೆ ಪ್ಲೇಟಿಗೆ ಡೈರೆಕ್ಟಾಗಿ ಹಾಕ್ಕೊಳ್ಬೋದು, ಆಯಿತಾ? ಇದ್ದರೆ ನೀವು ಹೀಗೆ ಮಾಡಿ, ಚೆನ್ನಾಗಿರ್ತದೆ ನೋಡಿ. ನಾನು ಆ ಕಡೆ ಸ್ಟೀಮಿಗೆ ಸಹ ನೀರಿಟ್ಟಿದ್ದೇನೆ ಇಡ್ಲಿ ಪಾತ್ರೆಯಲ್ಲಿ. ಈಗ ಈ ಹಿಟ್ಟು ಉಂಟಲ್ಲ ಫ್ರೆಂಡ್ಸ್, ಇದನ್ನು ನಾವು ಅದೇ ಒಂದು ಸರಿ ಉಪ್ಪು ಮತ್ತು ಸ್ವೀಟೆಲ್ಲ ಒಮ್ಮೆ ಚೆಕ್ ಮಾಡ್ಕೊಳ್ಳಿ, ಆಯಿತಾ? ಇದನ್ನು ನಾನು ಇದಕ್ಕೆ ಹಾಕ್ಕೊಳ್ತೇನೆ. ಚೆನ್ನಾಗಿ ಇದೆಲ್ಲ ಎಲ್ಲ ಹರಡ್ಕೊಳ್ಬೇಕಾಯ್ತಾ? ಹೀಗೆ ಎಲ್ಲ ಹಾಕ್ಕೊಳ್ತೇನೆ. ನೋಡಿ ಫ್ರೆಂಡ್ಸ್, ಎಲ್ಲ ಹಾಕ್ಕೊಂಡಿದ್ದೇನೆ. ಈಗ ಇದನ್ನು ನಾವು
ಸ್ಟೀಮಲ್ಲಿ ಇಡಬೇಕು. ಒಂದು 20 ಮಿನಿಟ್ಸ್ ಇದನ್ನು ನಾವು ಕುಕ್ ಮಾಡಬೇಕಾಗ್ತದೆ. ಬೇಯಲಿಕ್ಕೆ ಒಂದು 20 ನಿಮಿಷ ಬೇಕಾಗ್ತದೆ. ಯಾಕಂದರೆ ಅಕ್ಕಿ ತರಿ ಹಾಕಿದ್ದಲ್ವ, ಹಾಗಾಗಿ ಚೆನ್ನಾಗಿ ಬೇಯ್ತದೆ. ಒಂದು 20 ನಿಮಿಷ ನಾವು ಬೇಯಿಸಿದರೆ ಇದನ್ನು ನಾವೀಗ ಸ್ಟೀಮಿಗೆ ಇಡಬೇಕಾಗ್ತದೆ. ಫ್ರೆಂಡ್ಸ್ ನೋಡಿ, ನಾನು ಇಡ್ಲಿ ಪಾತ್ರೆ ಇಟ್ಟಿದ್ದೇನೆ. ಇಲ್ಲಿ ಕೂಡ ಒಂದು ಬಾಳೆ ಎಲೆ ಹಾಕ್ಕೊಂಡಿದ್ದೇನೆ, ಬನಾನಾ ಲೀವ್ಸ್ ಹಾಕ್ಕೊಂಡಿದ್ದೇನೆ. ಈಗ ಇದರ ಮೇಲೆ ನಾನು ಈ ಪ್ಲೇಟನ್ನು, ತಟ್ಟೆಯನ್ನು ಇಡ್ತೇನೆ, ಆಯಿತಾ. ಹೀಗೆ ನೀರು ಬಿಸಿಯಾದ ಮೇಲೆ ನೀವು ಇಡಿ, ಆಗ ಚೆನ್ನಾಗಿ ಬೇಯ್ತದೆ. ಈಗ ನಾನು ಲಿಡ್ ಕ್ಲೋಸ್ ಮಾಡ್ತೇನೆ. ಇದು ಸಿಕ್ಕಾಪಟ್ಟೆ ದೊಡ್ಡದಿದೆ ಫ್ರೆಂಡ್ಸ್, ಈ ಇಡ್ಲಿ ಪಾತ್ರೆ. ನಾನು ತುಂಬ ಹಿಂದೆ ತಗೊಂಡಿದ್ದು. ಅದು ಈ ಥರ ಎಲ್ಲ ರೆಸಿಪಿ, ಟ್ರೆಡಿಷ್ನಲ್ ರೆಸಿಪಿ ಈ ಥರ ಒಂದು ಪಾತ್ರೆಯಲ್ಲಿ ಮಾಡಿದರೆ ಚೆನ್ನಾಗಿರ್ತದೆ ಅಂತ ನನಗೆ. ಅದಕ್ಕೋಸ್ಕರ ನಾನು ಈ ಪಾತ್ರೆಯಲ್ಲೇ ಮಾಡೋದು. ಅದು ತುಂಬ ನೆಂಟರೆಲ್ಲ ಬಂದರೆ ಬೇಕಾಗ್ತದಂತ ಆಗ ತುಂಬ ದೊಡ್ಡದು ಪಾತ್ರೆ ತಗೊಂಡಿದ್ದೇನೆ ನಾನು. ಅದು ಹಾಗೇ ಇದೆ, ಅದರಲ್ಲೇ ಮಾಡ್ತಿದ್ದೇನೆ ಈಗ. ಇದು 20 ನಿಮಿಷ ಬೇಯಲಿ ಫ್ರೆಂಡ್ಸ್, ಆಯಿತಾ. 20 ನಿಮಿಷ ಬೆಂದರೆ ಚೆನ್ನಾಗಿ ಬೇಯ್ತದೆ. 20 ನಿಮಿಷ ಆದಮೇಲೆ ನಾನು ಬೆಂದಮೇಲೆ ನಿಮಗೆ ತೋರಿಸ್ತೇನೆ. ಫ್ರೆಂಡ್ಸ್ ಇದಾಗಿದೆ, 20 ನಿಮಿಷ ಆಗಿದೆ, ಬೆಂದಿದೆ ಈಗ. ನೋಡಿ, ಎಲ್ಲಿ ಹಿಡಿಯುವುದಿಲ್ಲ ನೋಡಿ, ಚೆನ್ನಾಗಿ ಬೆಂದಿರ್ತದೆ. 20 ನಿಮಿಷ ನೀವು ಬೇಯಿಸಬೇಕಷ್ಟೇ. ರೆಡಿಯಾಗಿದೆ ಫ್ರೆಂಡ್ಸ್. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಚೆನ್ನಾಗಿರ್ತದೆ ನೋಡಿ. ಈ ಥರ ಒಂದು ಟ್ರೆಡಿಷ್ನಲ್ ರೆಸಿಪಿ ಮಾಡಿ ತಿಂತಾಯಿದ್ರೆ ತುಂಬ ಚೆನ್ನಾಗಿರ್ತದೆ. ಹೆಲ್ದಿ ಅಲ್ವಾ, ಮತ್ತು ನೀವು ಮಾಡಿ ಮನೆಯಲ್ಲಿ. ಓಕೆ ಫ್ರೆಂಡ್ಸ್, ನಮ್ಮ ಕಡುಬು ರೆಡಿಯಾಗಿದೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ ನೋಡಿ. ನೋಡಿ ಹೇಗೆ ಬಾಳೆಯಲ್ಲಿ ಬಿಟ್ಕೊಂಡಿದೆ ಅಲ್ವಾ. ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರ್ತದೆ ಫ್ರೆಂಡ್ಸ್, ಆಯಿತಾ. ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ. ಇದನ್ನು ಸರ್ವ್ ಮಾಡೋಣ. ನಮಗೆ ಹೇಗೆ ಬೇಕೋ ಹಾಗೆ ಕಟ್ ಮಾಡಿಕೊಂಡು ಹೀಗೆ ನಾವು ಸರ್ವ್ ಮಾಡ್ಬೋದು ನೋಡಿ. ಯಾವ ಥರ ಬೇಕಾದರೂ ಕಟ್ ಮಾಡ್ಕೊಳ್ಬೋದು ನೋಡಿ ಫ್ರೆಂಡ್ಸ್. ತಿನ್ನಲಿಕ್ಕೂ ಹಾಗೆ ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್. ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗೆ ಬಂದಿದೆ ಅಂತ ನನಗೆ ಕಾಮೆಂಟಲ್ಲಿ ಹೇಳಿ, ಆಯಿತಾ. ನೋಡಿ ಸೂಪರಾಗಿ ಬರ್ತದೆ ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನೋಡಿ ತುಂಬ ಸಾಫ್ಟಾಗಿ ಚೆನ್ನಾಗಿರ್ತದೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅಲ್ವಾ. ಓಕೆ ಫ್ರೆಂಡ್ಸ್, ಸರ್ವ್ ಮಾಡೋಣ.